ಮುಂದೆ ನೋಡ್ಕೊಂಡು ಬಾ ಸರ್ಸು, ಇಲ್ದಿದ್ರೆ ಎಡವು ಬೀಳ್ತೀಯಾ. ಎಡಿಯು ಬಿದ್ರೆ ಕಾಪಾಡಕ್ ನೀವಿದ್ದೀರಲ್ಲ. ನಾನು ಹಂಗೆಲ್ಲ ಕಾಪಾಡಲ್ಲಪ್ಪ. ಕಾಪಾಡಲ್ವಾ? ನೋಡಿದವ್ರು ಏನ್ ಅನ್ಕೊಳಲ್ಲ ಸರ್ಸು. ಏಯ್, ನೋಡಿದ್ರು ಪರವಾಗಿಲ್ಲ, ಅನ್ಕೊಂಡ್ರು ಪರವಾಗಿಲ್ಲ. ಕಾಪಾಡ್ತೀನಿ 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 ಕಾಪಾಡ್ತೀನಿ. ಹಾಗ್ ಬನ್ನಿ ದಾರಿಗೆ. ದಾರಿಲಿ ದಾರಿಗೆ ಬಂದವನು ನಾನು ಒಬ್ನೇ ಅನ್ಸುತ್ತೆ. ಅದೆಲ್ಲ ಬಿಡಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆನೋ ರಾಜ್ಕುಮಾರಿ ಅವ್ರದ್ದು. ಅಲ್ಲ, ಇದೆಲ್ಲ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಅಂತ. ಯಾವ್ದೆಲ್ಲ? ಮಂತ್ರಶಕ್ತಿಯಿಂದ ಗಂಧದಲ್ಲಿ ಅಗ್ನಿ ಆಹ್ವಾನ ಆಗೋದು, ಅದನ್ನ ಮೈಗಚ್ಕೊಂಡಾಗ ಉರಿ ಬರೋದು, ಮತ್ತೆ ವರುಣ ಸೂಕ್ತ ಹೇಳಿದ್ರೆ ಉರಿ ಹೋಗಿ ತಂಪಾಗೋದು. ಇದನ್ನೆಲ್ಲ ನಾನು ಎಲ್ಲೂ ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಡೆಯೋದೆಲ್ಲ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ ಸರ್ಸು. ಈ ಬ್ರಹ್ಮಾಂಡ ಅನ್ನೋದು ರಹಸ್ಯಗಳ ಕಣಜ. ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಶಕ್ತಿ ಇದೆ. ಆ ಬಿಡಿಬಿಡಿಯಾದ ಶಬ್ದಗಳ ಶಕ್ತಿಯನ್ನ ನಿರ್ದಿಷ್ಟವಾದ ಸೂತ್ರದೊಳಗೆ ತಂದು ಅದನ್ನ ನಿಯಮಬದ್ಧವಾಗಿ ಉಚ್ಚರಿಸಿದರೆ ಪ್ರಕೃತಿಯ ಪಂಚಭೂತಗಳನ್ನ ಕೈವಶ ಮಾಡ್ಕೋಬಹುದು ಅನ್ನೋ ರಹಸ್ಯವನ್ನ ಸಾವಿರಾರು ವರ್ಷದ ಹಿಂದೇನೆ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ರು. ಅವರ ಮನಸ್ಸೆಂಬ ಪ್ರಯೋಗಶಾಲೆಯಲ್ಲಿ ರೂಪುಗೊಂಡ ಅಸ್ತ್ರಗಳೇ ಈ ಮಂತ್ರಗಳು. ಸುಮ್ಮನೆ ಬಾಯ್ಪಾಠ ಮಾಡಿ ಹೋಮ ಪೂಜೆ ಹವನಗಳಲ್ಲಿ ಹೇಳೋದಕ್ಕಷ್ಟೇ ಅಲ್ಲ, ದೇವತೆಗಳು, ದೆವ್ವಗಳು, ವರುಣ, ಮರಣ ಯಾರನ್ನ ಬೇಕಾದರೂ ಒಲಿಸ್ಕೋಬಹುದು. ಅಷ್ಟು ಶಕ್ತಿ ಮಂತ್ರಗಳಿಗಿವೆ. ಆದ್ರೆ ಅದಕ್ಕೆ ಸಿದ್ಧಿ ಬೇಕು, ಸಾಧನೆ ಬೇಕು. ನಿಮ್ಮಂಥ ಸಾಧಕರನ್ನ ಪತಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ನೀವೇ ನನ್ನ ಅಗ್ನಿ, ನೀವೇ ನನ್ನ ದೈವ. ಹಾ, ನನ್ನ ಮನಸ್ಸಲ್ಲಿ 2 ಕೋರಿಕೆಗಳಿವೆ. ಅದೇನು ಅಂತ ನಾನು ಹೇಳೋದಿಲ್ಲ, ನೀವೇ ತಿಳ್ಕೋಬೇಕು. ಓಹೋ, ನನಗೇ ಪರೀಕ್ಷೆನಾ? ಪರೀಕ್ಷೆ ಮಾಡೋ ಅಷ್ಟು ದೊಡ್ಡೋಳಲ್ಲ ನಾನು. ಕೇಳಿ ಪಡೆಯೋ ಸ್ವಾರ್ಥಕ್ಕಿಂತ ಪತಿಯೇ ಅರಿತು ನಡೆಸ್ಲಿ ಅಂತ ಹಂಬಲ ಅಷ್ಟೇ. ತರ್ಕಪ್ರವೀಣಿ ನೀನು. ಪ್ರೀತಿಯಿಂದಾನೇ ಮಾತಿಗೆ ಸಿಲುಕಿಸ್ಬಿಡ್ತೀಯ. ಆದ್ರೆ ನಿನ್ನ ಪರೀಕ್ಷೆಗೆ ಇಲ್ಲುತ್ತರ ಹೇಳೋದಿಲ್ಲ. ನಾಳೆ ಅಗ್ನಿ ಪರಿಚರ್ಯ ಆದ ನಂತರ ಹೇಳ್ತೀನಿ. ಆಗ್ಬಹುದಲ್ವಾ? ಧಾರಾಳವಾಗಿ ಆಗ್ಬೋದು. ನನ್ನ ಮನಸ್ಸಿನ ಕೋರಿಕೆ ಪೂರೈಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಪತ್ನಿಯ ಕೋರಿಕೆಯನ್ನ ಪೂರೈಸೋದು ಪತಿಯಾಗಿ ಅದು ನನ್ನ ಧರ್ಮ. ಸರಿನಾ? ಬಾ.